ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ. ಸ್ನೇಹಿತರೆ, ವಿಲೇಜ್ ಅಕೌಂಟೆಂಟ್ ಅಂತಂದರೆ ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಏನಂತಂದರೆ ಎಕ್ಸಾಮಿನೇಷನ್ಗೆ ಕಾಲ್ ಆಗಿದೆ ಅಂತಂದೇ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸವನ್ನು ಅಲ್ಲಿ ಏನಂದರೆ ಸಿಲೆಬಸ್ನಲ್ಲಿ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಇತಿಹಾಸ ಕ್ಲಾಸಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಈಗ ನಾನು ಮೊದಲನೇದಾಗಿ ಎಲ್ಲ ರಾಜಮನೆತನಗಳ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ನಂತರದಲ್ಲಿ ಏನಂದರೆ ಇತಿಹಾಸವನ್ನು ಸಂಪೂರ್ಣವಾಗಿ ನಮ್ಮ ಒಂದು ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಎಷ್ಟು ಬೇಕಲ್ಲ, ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ ಅಂತಂದು ಹೇಳ್ತಾ, ಗ್ರಾಮ ಆಡಳಿತ ಅಧಿಕಾರಿಗಳು ಪರೀಕ್ಷೆ 2024 ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇತಿಹಾಸ ವಿಷಯದ ಕ್ಲಾಸ್ ಆಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೋತ್ತರಗಳು ಇಲ್ಲಿರ್ತವೆ. ಸೊ ಅವುಗಳನ್ನು ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಏನಂತಂದರೆ ಇವೆಲ್ಲ ಕೂಡ MCQ ಆಗಿರ್ತವೆ. ಎಲ್ಲ MCQ ಕ್ವಶನ್ ಆನ್ಸರ್ಸ್ಗಳಾಗಿರ್ತವೆ ಮತ್ತು ಸರ್ಕಾರಿ ಪುಸ್ತಕ ಆಧಾರಿತ ಮತ್ತು ಆಥರ್ಸ್ ಬುಕ್ ಆಧಾರಿತವಾದಂತಹ ಪ್ರಶ್ನೋತ್ತರಗಳಾಗಿರ್ತವೆ. ತುಂಬ ಇಂಪಾರ್ಟೆಂಟ್ ಇರ್ತವೆ, ನಿಮ್ಮ ಎಕ್ಸಾಮ್ಗೆ ವೆರಿ ಹೆಲ್ಪ್ಫುಲ್ ಆಗ್ತವೆ ಅಂತಂದು ಹೇಳ್ತಾ, ಇವತ್ತು ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸೊ ಇದು ಮೌರ್ಯರ ಒಂದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಪ್ರಶ್ನೋತ್ತರಗಳು ಇರ್ತವೆ. ಓಕೆ, ಇವಾಗ ನಾನು ಆರಂಭಿಸ್ತಾ ಇದ್ದೇನೆ ನೋಡಿ. ಜೊತೆಗೆ ಏನಂತಂದರೆ ಅದಷ್ಟೇ ಅಲ್ಲದೆ SSTR ಆಗಿರ್ಬೋದು, GPSTR, TET, PC, PSI, KS ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಏನಂತಾರೆ ಇತಿಹಾಸ ಬಹುಮುಖ್ಯವಾದಂಥ ಒಂದು ವಿಷಯ ಆಗಿದೆ ಅಂತಂದು ಹೇಳ್ಬೋದು. ಸೊ ಅದಕ್ಕಾಗಿ ಏನಂತಂದರೆ ಇವತ್ತು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಒಂದು ಕ್ಲಾಸನ್ನು ಮಾಡಿ ಹಾಕ್ತಾ ಇದ್ದೇನೆ ನಾನು. ಸಂಪೂರ್ಣವಾಗಿ ಇದು 3 PDFs ಇದೆ. ಸುಮಾರು ಒಂದು 100-150 ಪ್ರಶ್ನೋತ್ತರಗಳಾಗ್ತವೆ. ನಾನು ಹೆಂಗೆ ಹೇಳ್ತಾ ಹೋಗ್ತಾನೆ ಹಾಗೆ ನೋಟ್ ಮಾಡ್ತಾ ಹೋಗಿ ನೀವು. ಓಕೆ, ಮೊದಲನೇದಾಗಿ ಮೌರ್ಯ ಸಾಮ್ರಾಜ್ಯವನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ ನಾನು. ನೋಡೋಣ ಹಾಗಂದರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಮೊದಲ ಪ್ರಶ್ನೆ ನೋಡಿ. ನಂತರ ಧನನಂದನ ಕೊಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಅಂತಂದಿದೆ. ಅಶೋಕ, ಕೌಟಿಲ್ಯ, ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಅಂತಂದಿದೆ. ಸರಿಯಾದ ಉತ್ತರ ನಂತರ ಧನನಂದನನ ಕೊಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಅಂತ ನೋಡಿದಾಗ ಚಂದ್ರಗುಪ್ತ ಮೌರ್ಯ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ಎಸ್, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಉತ್ತರವನ್ನು ಕೂಡ ಕೊಟ್ಟಿರ್ತೇನೆ ನಾನು. ಬೇಕಂತಂದರೆ ನೀವು ಅಲ್ಲಿ ಏನಂತಂದರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ಬರ್ಕೊಳ್ಳಿ. ಎಸ್, ಮುಂದಿನ ಪ್ರಶ್ನೆ. ಚಂದ್ರಗುಪ್ತ ಮೌರ್ಯನ ಗುರು ಯಾರು ಅಂತಂದಿದೆ. ಅಶೋಕ, ಕೌಟಿಲ್ಯ, ಮೆಗಾಸ್ತನಿಸ್, ಬಿಂದುಸಾರ ಅಂತಂದಿದೆ. ಸರಿಯಾದ ಉತ್ತರ ಕೌಟಿಲ್ಯ. ಈತನನ್ನು ಚಾಣಕ್ಯ ಅಂತ ಕೂಡ ಕರೀತಾರೆ, ವಿಷ್ಣುಗುಪ್ತ ಅಂತ ಕೂಡ ಈತನನ್ನು ಕರಿತಾ ಇರ್ತಾರೆ, ನೆನ್ಪಿಟ್ಕೋಬೇಕು. ಅಲ್ಲಿ ಚಾಣಕ್ಯ ಬಂದರೂ ಕೂಡ ಅವರೇ ಆಗಿರ್ತಾರೆ, ಕೌಟಿಲ್ಯ ಅಂತ ಬಂದರೂ ಕೂಡ ಅವರೇ ಆಗಿರ್ತಾರೆ, ವಿಷ್ಣುಗುಪ್ತ ಅಂತ ಬಂದರೂ ಕೂಡ ಅವರೇ ಆಗಿರ್ತಾರೆ, ದೆನ್ ಗುರು ಅಂದರೂ ಕೂಡ ಅವರೇ ಆಗಿರ್ತಾರೆ. ನಂತರ ಪ್ರಧಾನಿ ಅಂತಂದು ಕೂಡ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ಚಂದ್ರಗುಪ್ತ ಮೌರ್ಯನ ಪ್ರಧಾನಿ ಅಂತಂದು ಕೇಳಿದ್ರು ಕೂಡ ಯಾರಾಗಿರ್ತಾರೆ, ಕೌಟಿಲ್ಯ ಆಗಿರ್ತಾರೆ. ಜೊತೆಗೆ ಏನಂತಂದರೆ ಕೌಟಿಲ್ಯನನ್ನು ಚಿಕ್ಕ ವಯಸ್ಸಿನಲ್ಲಿ ತಕ್ಷಶಿಲಾ ನಗರಕ್ಕೆ ಕರೆದುಕೊಂಡು ಹೋಗಿ ಆತನಿಗೆ ಬೇಕಾದಂಥ ಎಲ್ಲ ಒಂದು ವೇದ ಮತ್ತು ಉಪನಿಷತ್ತಾಗಿರಬಹುದು, ವಿದ್ಯೆ ಆಗಿರಬಹುದು, ಎಲ್ಲ ಒಂದು ಏನಂತಂದರೆ ಬಹುಮುಖ್ಯವಾದಂಥ ಅಂಶಗಳನ್ನು ಕಲಿಸಿ ಈ ಒಂದು ಚಂದ್ರಗುಪ್ತ ಏನಂದರೆ ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಮುಖ್ಯ ಪ್ರೇರಣೆಯನ್ನು ನೀಡಿದಂತಹ ಗುರುಗಳು ಯಾರು ಅಂತಂದು ಕೂಡ ಪ್ರಶ್ನೆ ಆದರೂ ಕೂಡ ಅವ್ರು ಯಾರಾಗಿರ್ತಾರೆ, ಕೌಟಿಲ್ಯ ಆಗಿರ್ತಾರೆ. ಯಾವುದೇ ರೀತಿ ಪ್ರಶ್ನೆ ಆದರೂ ಕೂಡ ನೀಟಾಗಿ ಉತ್ತರವನ್ನು ಮಾಡಬೇಕಾಗತ್ತೆ. ಎಸ್, ಮುಂದಿನ ಪ್ರಶ್ನೆ. ಕೌಟಿಲ್ಯನ ಇತರ ಹೆಸರುಗಳು ಅಂದರೆ ಇದೆ ನೋಡಿ, ಇಲ್ಲಿ ಕೊಟ್ಟಿದ್ದೇನೆ ನಾನು. ಏನಂತಂದರೆ ವಿಷ್ಣುಗುಪ್ತ ಮತ್ತು ಚಾಣಕ್ಯ ಇವೆರಡೂ ಕೂಡ ಸರಿಯಾದಂಥ ಉತ್ತರ ಆಗಿರುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. ಎಸ್, ಮುಂದಿನ ಪ್ರಶ್ನೆ. ಮೌರ್ಯರ ರಾಜಧಾನಿ ಯಾವುದಾಗಿತ್ತು ಅಂತಂದಿದೆ. ಪಾಟಲಿಪುತ್ರ, ಪಾಟನ. AB ಸರಿ, AB ತಪ್ಪು. ಎಸ್, ಪಾಟಲಿಪುತ್ರ ಇದು ಬಿಹಾರ್ ರಾಜ್ಯದಲ್ಲಿ ಕಂಡುಬರುತ್ತೆ. ಇದನ್ನು ಮೊದಲಿಗೆ ಏನಂತ ಕರಿತಾ ಇದ್ರು, ಪಾಟಲಿಪುತ್ರ ಅಂತ ಕರಿತಾ ಇದ್ರು, ಪ್ರೆಸೆಂಟಾಗಿ ಪಾಟ್ನಾ ಅಂತ ಕರೀತಾರೆ. ಸೊ AB ಕೂಡ ಎರಡೂ ಸರಿಯಾಗಿದೆ ಅಂತಂದೇ ಹೇಳ್ಬೋದು. ಎಸ್, ಮುಂದಿನ ಪ್ರಶ್ನೆ. ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯವನ್ನು ಆಕ್ರಮಿಸಿದಂಥ ಮೆಸಿಡೋನಿಯಾದ ದೊರೆ ಯಾರು ಅಂತಂದಿದೆ. ಫಿಲಿಪ್, ಅಲೆಕ್ಸಾಂಡರ್, ಸೆಲ್ಯೂಕಸ್, ಮೆಗಾಸ್ತನಿಸ್. ಸರಿಯಾದ ಉತ್ತರ ಅಲೆಕ್ಸಾಂಡರ್. ಇಲ್ಲಿ ಏನು ಕೇಳಿದ್ದಾನೆ, ದೊರೆ ಅಂತ ಕೇಳಿದ್ದಾನೆ. ಸೊ ಹಾಗಾಗಿ ಇದನ್ನು ಏನು ಹಾಕಬೇಕಾಗತ್ತೆ, ಅಲೆಕ್ಸಾಂಡರ್ ಅಂತ ಬರಿಬೇಕಾಗತ್ತೆ. ಎಸ್, ಮುಂದಿನ ಪ್ರಶ್ನೆ. ಚಂದ್ರಗುಪ್ತ ಮೌರ್ಯನ ಮುಂದೆ ಸೋತ ಅಲೆಕ್ಸಾಂಡರ್ನ ಸೇನಾನಿ ಯಾರು ಅಂತಂದಿದೆ. ಫಿಲಿಪ್, ಅಲೆಕ್ಸಾಂಡರ್, ಸೆಲ್ಯೂಕಸ್, ಮೆಗಾಸ್ತನಿಸ್. ಈಗ ಏನಂದರೆ ಅಲೆಕ್ಸಾಂಡರ್ನ ಸೇನಾನಿ ಅಂತಂದಾಗ ಸೆಲ್ಯೂಕಸ್ ಬರ್ತಾನೆ. ಇಲ್ಲಿ ಫಸ್ಟ್ ನೋಡಿ, ಮೊಟ್ಟ ಮೊದಲ ಬಾರಿಗೆ ಈ ಒಂದು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬರ್ತಕ್ಕಂಥ ಮೆಸಿಡೋನಿಯಾದ ದೊರೆ ಯಾರು ಅಂತಂದರೆ ಅಲೆಕ್ಸಾಂಡರ್ ಆಗಿರ್ತಾನೆ. ಅಲೆಕ್ಸಾಂಡರ್ ಏನು ಮಾಡ್ತಾನೆ, ಸೋತ ನಂತರ ಅಲೆಕ್ಸಾಂಡರ್ ಮತ್ತು ಚಂದ್ರಗುಪ್ತ ಮೌರ್ಯ ಮುಖಾಮುಖಿ ಆದ ನಂತರ ತನ್ನ ರಾಯಭಾರಿಯಾಗಿ ಸೆಲ್ಯೂಕಸ್ಸನ್ನು ಕಳಿಸ್ತಾನೆ. ಈ ರಾಯಭಾರಿ ನೋಡಿ, ಈ ಅಲೆಕ್ಸಾಂಡರ್ನ ರಾಯಭಾರಿಯಾಗಿ ಸೆಲ್ಯೂಕಸ್ ಏನಂತಂದರೆ ಈ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬರ್ತಾನೆ. ಬಂದುಬಿಟ್ಟು ಇಲ್ಲಿ ಚಂದ್ರಗುಪ್ತನ ವಿರುದ್ಧ ಏನು ಮಾಡ್ತಾನೆ, ಯುದ್ಧ ಮಾಡಲಿಕ್ಕೆ ಹೋದಾಗ ಅಲ್ಲಿ ಏನಂದರೆ ಒಂದು ಸೋಲನ್ನು ಅನುಭವಿಸ್ತಾನೆ. ಅವನು ಯಾರಂದರೆ ಸೆಲ್ಯೂಕಸ್ ಅಂತಂದೇ ಇಲ್ಲಿ ಹೇಳ್ಬೋದು. ಎಸ್, ಮುಂದಿನ ಪ್ರಶ್ನೆ. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಸೆಲ್ಯೂಕಸ್ ಕಳುಹಿಸಿದಂಥ ರಾಯಭಾರಿ ನೋಡಿ, ಸೋತ ನಂತರ ಈ ಸೆಲ್ಯೂಕಸ್ ಏನಂದರೆ ಸೋತ ನಂತರ ಏನು ಮಾಡ್ತಾನೆ ಅಂತಂದರೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಮೆಗಾಸ್ತನಿಸ್ ಎಂಬಂತಹ ವ್ಯಕ್ತಿಯನ್ನು ಈ ಚಂದ್ರಗುಪ್ತನ ಆಸ್ಥಾನಕ್ಕೆ ರಾಯಭಾರಿಯನ್ನಾಗಿ ಕಳುಹಿಸಿ ನಂತರ ತನ್ನ ಮಗಳಾದಂಥ ಹೆಲನ್ ಅಂತ ಬರ್ತಾರೆ, ನೆನ್ಪಿಟ್ಕೋಬೇಕು, ಹೆಲನ್ ಅಂತ ಬರ್ತಾಳೆ. ಸೊ ಇವಳನ್ನ ಏನಂದರೆ
ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಇದರ ಒಂದು ಪೂರಕವಾಗಿ ಮಗಳನ್ನು ಕೊಟ್ಟೆ, ಜೊತೆಗೆ ರಾಯಭಾರಿ ಮೆಗಾಸ್ತನಿಸನ್ನು ಕೂಡ ಕಳಿಸಿದೆ. ಜೊತೆಗೆ ಏನಂದರೆ ಇಬ್ಬರ ನಡುವೆ ಏನಂದರೆ ವೈವಾಹಿಕ ಸಂಬಂಧ ಉಂಟಾಯಿತು. ಅವರು ಏನಾದರೂ ಸಂಬಂಧಿಗಳಾದರು. ನಂತರದಲ್ಲಿ ಇದರ ಒಂದು ಪೂರಕವಾಗಿ ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ನಿಗೆ ಏನು ಮಾಡಿದ 500 ಆನೆಗಳನ್ನು ಉಡುಗೊರೆಯಾಗಿ ಕೊಡ್ತಾನೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. 500 ಆನೆಗಳನ್ನು ಉಡುಗೊರೆಯಾಗಿ ಕೊಡ್ತಾನೆ ನೋಡಿ ಇಲ್ಲಿ. ಓಕೆ, ಮುಂದಿನ ಪ್ರಶ್ನೆ. ಇಂಡಿಕಾ ಗ್ರಂಥದ ಕರ್ತೃ ಯಾರು ಅಂತಂದಿದೆ ನೋಡಿ. ಇಂಡಿಕಾ ಗ್ರಂಥದ ಕರ್ತೃ ಯಾರು ಅಂತಂದ್ರೆ ಮೆಗಾಸ್ತನಿಸ್ ಆಗಿರ್ತಾನೆ. ಮುಂದಿನ ಪ್ರಶ್ನೆ. ಅರ್ಥಶಾಸ್ತ್ರ ಕೃತಿಯ ಕರ್ತೃ ಯಾರು ಅಂತಂದರೆ ಕೌಟಿಲ್ಯ. ಬಿ ರೈಟ್ ಆನ್ಸರ್ ಆಗಿರುತ್ತೆ. ಎಸ್, ಮುಂದಿನ ಪ್ರಶ್ನೆ. ಅರ್ಥಶಾಸ್ತ್ರದ ಕೃತಿ ಪ್ರಸ್ತುತ ಎಲ್ಲಿದೆ ಅಂತಂದಿದೆ. ಓರಿಯೆಂಟಲ್ ಗ್ರಂಥಾಲಯ ಕಲಬುರಗಿ, ಓರಿಯೆಂಟಲ್ ಗ್ರಂಥಾಲಯ ಬೆಂಗಳೂರು, ಓರಿಯೆಂಟಲ್ ಗ್ರಂಥಾಲಯ ಮೈಸೂರು, ಓರಿಯೆಂಟಲ್ ಗ್ರಂಥಾಲಯ ಧಾರವಾಡ ಅಂತಂದಿದೆ. ಸರಿಯಾದ ಉತ್ತರ ಓರಿಯೆಂಟಲ್ ಗ್ರಂಥಾಲಯ ಮೈಸೂರು. ಇದನ್ನು 1902 ನಾನು ಗೌರ್ಮೆಂಟ್ ಪುಸ್ತಕದಲ್ಲಿ ಇರೋ ಪ್ರಕಾರ ಈ ಒಂದು ಇಶ್ವಿಯನ್ನು ಹೇಳ್ತಾ ಇದ್ದೀನಿ. 8th ಸ್ಟ್ಯಾಂಡರ್ಡ್ ಪುಸ್ತಕದಲ್ಲಿ 1902 ಅಂತಂದಿದೆ. ಬೇರೆ ಬೇರೆ ಆಥರ್ಸ್ ಬುಕ್ನಲ್ಲಿ 1905 ಅಂತಂದು ಕೂಡ ಕೊಟ್ಟಿರ್ತಾರೆ. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಒಂದು ಉತ್ತರ ಏನಂದರೆ ಡಿಫೆನ್ಸ್ ಆಫ್ ಅನ್ ಆಪ್ಷನ್ಸ್ ಆಗಿರುತ್ತೆ. 1902 ಇದ್ದರೆ 2 ಹಾಕಿ, 5 ಇದ್ದರೆ 5 ಹಾಕಬೇಕು. 1902 ಗೌರ್ಮೆಂಟ್ ಪುಸ್ತಕದ ಪ್ರಕಾರನೇ ಹೇಳೋದು ನಿಮಗೆಲ್ಲ ಗೊತ್ತಿದೆ. 1902ರಲ್ಲಿ ಆರ್ ಶ್ಯಾಮಶಾಸ್ತ್ರಿ ಎಂಬುವಂಥ ವ್ಯಕ್ತಿ ಏನು ಮಾಡ್ತಾರೆ, ಈ ಒಂದು ಅರ್ಥಶಾಸ್ತ್ರ ಗ್ರಂಥದ ಹಸ್ತಪ್ರತಿಗಳನ್ನು ಕಲೆಕ್ಟ್ ಮಾಡ್ತಾರೆ ಅಥವಾ ಅವರು ಸಂಶೋಧನೆ ಮಾಡಿ ಪತ್ತೆ ಹಚ್ತಾರೆ ಎಂಬ ಒಂದು ಮಾಹಿತಿನ ಕೂಡ ನಾವು ಗೌರ್ಮೆಂಟ್ ಪುಸ್ತಕದಲ್ಲಿ ಓದ್ತೀವಿ. ಆ ಒಂದು ಮಾಹಿತಿನ ಇಲ್ಲಿ ಕೊಡ್ತಾ ಇದ್ದೇನೆ ನಾನು. ಕೆಲವೊಂದಿಷ್ಟು ಆಥರ್ಸ್ ಬುಕ್ನಲ್ಲಿ ಏನಂದರೆ 1905 ಇದೆ, ನೋಡಿಕೊಂಡು ನೋಟ್ ಮಾಡ್ಕೊಳ್ಳಿ. ಜೊತೆಗೆ ಎರಡನ್ನೂ ಕೂಡ ಬರ್ಕೊಳ್ಳಿ. ಇದು ಗೌರ್ಮೆಂಟ್ ಅಂತ ಬರ್ಕೊಳ್ಳಿ, ಜೊತೆಗೆ ಇದನ್ನು ಆಥರ್ ಬುಕ್ ಅಂತ ಬರ್ಕೊಳ್ಳಿ. ಬರ್ಕೊಂಬಿಟ್ಟು ಅಲ್ಲಿ ಎಕ್ಸಾಮ್ನಲ್ಲಿ ಯಾವುದಿರುತ್ತಲ್ಲ ಆಪ್ಷನ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆ. ಚಾಣಕ್ಯನ ಚಂದ್ರಗುಪ್ತನನ್ನು ಯಾವ ನಗರಕ್ಕೆ ಕರೆದೊಯ್ದನು ಅಂತಂದಿದೆ. ಪಾಟಲಿಪುತ್ರ, ಬಿಹಾರ, ನಳಂದ, ತಕ್ಷಶಿಲಾ. ಸರಿಯಾದ ಉತ್ತರ ತಕ್ಷಶಿಲಾ ನೋಡಿ. ಎಸ್, ಮುಂದಿನ ಪ್ರಶ್ನೆ. ಚಂದ್ರಗುಪ್ತ ಮೌರ್ಯನ ರಾಜಧಾನಿ ಯಾವುದಾಗಿ ಪ್ರಧಾನಿ ಯಾರು ಅಂತಂದು ಕೇಳಿದರೆ ನಾನು ಆಗಲೇ ಹೇಳಿದ್ದೀನಿ ನಿಮಗೆ. ಪ್ರಧಾನಿ ಅಂತ ಕೇಳಿದರೂ ಕೂಡ ಯಾರು ಬರ್ತಾರೆ ಅಂದರೆ ಕೌಟಿಲ್ಯ ರೈಟ್ ಆನ್ಸರ್ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ. ಅರ್ಥಶಾಸ್ತ್ರ ಗ್ರಂಥವನ್ನು ಶೋಧಿಸಿದವರು ಯಾರು ಅಂತಂದಿದೆ. ವಿ ಎ ಸ್ಮಿತ್, ಚಾರ್ಲ್ಸ್ ಬೇಡನ್, ಜೇಮ್ಸ್ ಫ್ರೆಂಡ್ಶಿಪ್, ಆರ್ ಶ್ಯಾಮಶಾಸ್ತ್ರಿ ಅಂತಂದಿದೆ. ಸರಿಯಾದ ಉತ್ತರ ಆರ್ ಶ್ಯಾಮಶಾಸ್ತ್ರಿ. ನಾನು ಅದೇ ಹೇಳಿದೆ. ಗೌರ್ಮೆಂಟ್ ಪುಸ್ತಕದಲ್ಲಿ 1902 ಇದೆ, ಆಥರ್ಸ್ ಬುಕ್ನಲ್ಲಿ 1905 ಇದೆ. ಇದು ಡಿಫೆನ್ಸ್ ಆಫ್ ಆನ್ ಆಪ್ಷನ್ಸ್ ಆಗಿರುತ್ತೆ. ನೋಡಿಕೊಂಡು ಆನ್ಸರ್ ಮಾಡಿ ಎಕ್ಸಾಮ್ನಲ್ಲಿ ಕೇಳಿದರೆ. ಸಂಶೋಧನೆ ಮಾಡಿದವರು ಯಾರಂದರೆ ಆರ್ ಶ್ಯಾಮಶಾಸ್ತ್ರಿ ಆಗಿರ್ತಾರೆ. ಎಲ್ಲಿ ಅಂದರೆ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ, ಲೈಬ್ರರಿಯಲ್ಲಿ. ಓಕೆ, ಮುಂದಿನ ಪ್ರಶ್ನೆ. ಅರ್ಥಶಾಸ್ತ್ರ ಗ್ರಂಥವನ್ನು ಶೋಧಿಸಿದ ವರ್ಷ ಅಂತಂದಿದೆ. ಸೊ ನಾನು ಇಲ್ಲಿ ಆಪ್ಷನ್ 1902 ಕೊಟ್ಟಿದ್ದೇನೆ, ಯಾಕಂದರೆ ಪುಸ್ತಕದಲ್ಲಿ ಹೆಂಗೆ ಇದೆ. ಸೊ ಅದಕ್ಕಾಗಿ 1902 ಕೊಟ್ಟಿರ್ತೀನಿ. ಮುಂದಿನ ಪ್ರಶ್ನೆ. ಮುದ್ರಾರಾಕ್ಷಸ ಕೃತಿಯ ಕರ್ತೃ ಅಂತಂದಿದೆ. ಅಶೋಕ, ಕೌಟಿಲ್ಯ, ಮೆಗಾಸ್ತನೀಸ್, ವಿಶಾಖದತ್ತ ಅಂತಂದಿದೆ. ಸರಿಯಾದ ಉತ್ತರ ವಿಶಾಖದತ್ತ. ದೀಪವಂಶ ಮತ್ತು ಮಹಾವಂಶ ಇವು ಯಾವ ದೇಶದ ಕೃತಿಗಳು ಅಂತಂದಿದೆ. ಸರಿಯಾದ ಉತ್ತರ ಶ್ರೀಲಂಕಾ ನೋಡಿ. ಶ್ರೀಲಂಕಾ ಅಥವಾ ಸಿಲೋನ್ ಅಂತ ಕೂಡ ಇರುತ್ತೆ. ಸಿಲೋನದ ದೀಪವಂಶ ಅಥವಾ ಮಹಾವಂಶ ಅಂತಂದು ಹೇಳ್ತೀವಿ. ಮುಂದಿನ ಪ್ರಶ್ನೆ. ಚಂದ್ರಗುಪ್ತ ಮೌರ್ಯ ಯಾವ ಧರ್ಮವನ್ನು ಸ್ವೀಕರಿಸಿದ್ದ ಅಂತಂದಿದೆ. ಜೈನ, ಬೌದ್ಧ, ಪಾರ್ಸಿ, ಸಿಖ್ ಅಂತಂದಿದೆ. ಸರಿಯಾದ ಉತ್ತರ ಜೈನ ಧರ್ಮ ನೋಡಿ. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಎಲ್ಲಿ ಕಳೆದನು ಅಂತಂದಿದೆ. ಮೂಡಬಿದಿರೆ, ಲೇಪಾಕ್ಷಿ, ಶ್ರವಣಬೆಳಗೊಳ, ಪಾಟಲಿಪುತ್ರ ಅಂತಂದಿದೆ. ಸರಿಯಾದ ಉತ್ತರ ಶ್ರವಣಬೆಳಗೊಳದಲ್ಲಿ. ಜೈನ ಧರ್ಮವನ್ನು ಸ್ವೀಕರಿಸಿದ ನಂತರ ಶ್ರವಣಬೆಳಗೊಳಕ್ಕೆ ಬಂದು ನೆಲೆಸ್ತಾನ ಅಂತಂದು ಹೇಳ್ತೀವಿ ನಾವು. ಓಕೆ, ಜೈನ ಧರ್ಮದ ಸಲ್ಲೇಖನ ವ್ರತ ಆಚರಿಸಿದ ಮೌರ್ಯರ ದೊರೆ ಯಾರು ಅಂತಂದಿದೆ. ಅಶೋಕ, ಕೌಟಿಲ್ಯ, ಚಂದ್ರಗುಪ್ತ ಮೌರ್ಯ, ಬಿಂದುಸಾರ. ಸರಿಯಾದ ಉತ್ತರ ಯಾರು ಚಂದ್ರಗುಪ್ತ ಮೌರ್ಯ. ಈತ ಒಂದು ತನ್ನ ಕೊನೆಯ ದಿನಗಳನ್ನು ಜೈನ ಧರ್ಮವನ್ನು ಸ್ವೀಕರಿಸಿ ಶ್ರವಣಬೆಳಗೊಳದಲ್ಲಿ ಬಂದು ನೆಲೆಸ್ತಾನೆ. ಅಲ್ಲಿ ಸಲ್ಲೇಖನ ಎಂಬಂಥ ಒಂದು ವ್ರತವನ್ನು ಆಚರಣೆ ಮಾಡ್ತಾನೆ. ಸಲ್ಲೇಖನ ಅಂದರೆ ಎಲ್ಲವನ್ನು ತ್ಯಜಿಸೋದು, ಊಟ, ನೀರು, ಗಾಳಿ ಎಲ್ಲವನ್ನು ತ್ಯಜಿಸಿ ವ್ರತವನ್ನು ಮಾಡ್ತಾ ಕೂತ್ಕೊಳ್ಳೋದು. ಸೊ ಇದನ್ನು ಏನಂತಾರೆ ಸಲ್ಲೇಖನ ವ್ರತ ಅಂತ ಕರೀತಾರೆ. ಈತ ನೋಡಿ ಭದ್ರಬಾಹು ಎಂಬುವಂತಹ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಭದ್ರಬಾಹು ಎಂಬಂತಹ ಜೈನ ಸನ್ಯಾಸಿ ಇರ್ತಾರೆ ಅಥವಾ ಜೈನ ಗುರುಗಳು ಇರ್ತಾರೆ. ಈ ಜೈನ ಗುರುಗಳ ಒಂದು ಮಾರ್ಗದರ್ಶನದಲ್ಲಿನ ಏನು ಮಾಡ್ತಾನೆ, ಈ ಒಂದು ಜೈನ ಧರ್ಮವನ್ನು ಚಂದ್ರಗುಪ್ತ ಮೌರ್ಯ ಸ್ವೀಕರಿಸ್ತಾನೆ ಅಂತಂದು ಕೂಡ ಇಲ್ಲಿ ಹೇಳಲಾಗುತ್ತೆ. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿ ಇಟ್ಕೊಳ್ಳಿ. ಭದ್ರಬಾಹು ನೋಡಿ. ಪ್ರಶ್ನೆ ಆಗುತ್ತೆ ಏನಂದರೆ ಚಂದ್ರಗುಪ್ತ ಮೌರ್ಯನಿಗೆ ಜೈನ ಧರ್ಮವನ್ನು ಸ್ವೀಕರಿಸಲು ಮಾರ್ಗದರ್ಶಿಸಿದ ಗುರು ಯಾರು ಅಥವಾ ಪ್ರೇರೇಪಿಸಿದ ಗುರು ಯಾರು ಅಂತಂದು ಪ್ರಶ್ನೆ ಆದಾಗ ಭದ್ರಬಾಹು ಸರಿಯಾದ ಉತ್ತರ ಆಗಿರುತ್ತೆ ನೋಡಿ. ಓಕೆ, ಮುಂದಿನ ಪ್ರಶ್ನೆ ಇಲ್ಲಿದೆ ನೋಡಿ. ಕ್ವಶನ್ ಬಂದೇ ಬಿಡ್ತು. ಚಂದ್ರಗುಪ್ತ ಮೌರ್ಯನಿಗೆ ಜೈನ ಧರ್ಮ ಸ್ವೀಕರಿಸಲು ಮಾರ್ಗದರ್ಶಿಸಿದಂಥ ಗುರು ಯಾರು ಅಂತಂದಿದೆ. ಭದ್ರಬಾಹು ಅಂತ ಹಾಕೊಂಬಿಡಿ. ಇಲ್ಲಿ ಸ್ವಲ್ಪ ಇದು ರಾಂಗ್ ಇದೆ, ಆಪ್ಷನ್ಸ್ ರಾಂಗ್ ಇವೆ ಇವು. ಇಲ್ಲಿ ಬರ್ಕೊರಿ ಭದ್ರಬಾಹು ಅಂತ ಬರ್ಕೊಂಬಿಡಿ. ಎಸ್, ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಇವಿಷ್ಟು ಏನಂತಂದರೆ
20 ಪ್ರಶ್ನೆಗಳಿವೆ ಮುಖ್ಯವಾಗಿ ಇಲ್ಲಿ. ಇವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಮುಂದುವರೆದ ಭಾಗವನ್ನು ಮಾಡ್ತೀನಿ. ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಒತ್ತೋದನ್ನು ಕೂಡ ಮರಿಬೇಡಿ. ಮತ್ತು ಇದನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇವತ್ತಿಂದ ಆರಂಭವಾಗಿರುತ್ತೆ. ಫಸ್ಟಿಗೆ ನಾನು ಮೌರ್ಯರು ಮಾಡಬೇಕಂತಂದು ತಗೊಂಡಿದ್ದೀನಿ. ಯಾಕಂತಂದರೆ ದಕ್ಷಿಣ ಭಾರತದ ರಾಜಮನೆತನಗಳು ತೆಗೆದುಕೊಂಡಾಗ ನಾವು ಏನಂತಂದರೆ ಮೌರ್ಯರ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಜಸ್ಟ್ 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಕ್ಲಾಸಸ್ಗಳು ಇರ್ತವೆ. ನೋಡ್ಕೊಳ್ಳೋಕೆ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಲಾಂಗ್ ಪ್ರೊಸೆಸ್ ಇರುವಂಥ ಕ್ಲಾಸಸ್ಗಳನ್ನ ನಾನು ಮಾಡೋದೂ ಇಲ್ಲ ಕೂಡ. ಯಾಕಂದರೆ ನಿಮಗೆ ನೋಡೋಕೆ ಬೇಜಾರು ಅಂತ ನಂಗೆ ಗೊತ್ತು. ನಾನು ಎಷ್ಟು ಹೇಳಿರ್ತಾನಲ್ಲ ಅಷ್ಟು ನೋಡಿ ನೋಟ್ ಮಾಡ್ತಾ ಹೋದರೆ ನಿಮಗೆ ತುಂಬ ಏನಂತಂದರೆ ಹೆಲ್ಪ್ಫುಲ್ ಆಗ್ತಾವೆ ಅಂತಂದು ಹೇಳ್ಬೋದು. ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೋತ್ತರಗಳಿವೆ. ಸೊ ಅದಕ್ಕಾಗಿ ನೋಟ್ ಮಾಡಿ ಇಟ್ಕೊಳ್ಳಿ. ಇದನ್ನು ಬರ್ಕೊಂಬಿಡಿ. ಇಲ್ಲಿ ಭದ್ರಬಾಹು ಅಂತ ಬರ್ಕೊಳ್ಳಿ. ಇದು ಟೋಟಲಿ ಇದು ರಾಂಗ್ ಇದೆ, ಬೇಡ. ಭದ್ರಬಾಹು ಅಂತ ಬರ್ಕೊಂಬಿಡಿ ಇದನ್ನು. ಓಕೆ, ಇಷ್ಟು ಏನಂತಂದರೆ ಇವತ್ತಿನ ಒಂದು ಕ್ಲಾಸ್ ನಾನು ಈಗ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗನೇ ಇರುತ್ತೆ. ನೋಡಿಕೊಂಡು ನೋಟ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.